ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೊಳಕೆ ಕಾಳು ಸಾರು ಮಾಡೋಣ. ಬನ್ನಿ, ಈ ರುಚಿಕರವಾದ ಹುರುಳಿಕಾಳು ಮೊಳಕೆ ಕಾಳು ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇದು ಮುದ್ದೆಗೆಲ್ಲ ಸೂಪರಾಗಿರ್ತದೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊಳಕೆ ಕಾಳು ಸಾರು ಮಾಡೋದಕ್ಕೆ ಒಂದು ದಿವಸಕ್ಕೆ ಮುಂಚೆನೇ ಹುರುಳಿಕಾಳನ್ನ ನೆನೆಸ್ಕೊಂಡು ಮೊಳಕೆಗೆ ಬರೆಸ್ಕೊಬೇಕು. ಒಗ್ಗರಣೆ ಮಾಡೋದಕ್ಕೆ ಒಂದು 4 ಟೊಮ್ಯಾಟೊ, 1 ಈರುಳ್ಳಿ, ಕೊತ್ತಂಬರಿ, ಕರಿಬೇವು. ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳಿ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ನೋಡಿ, ಈ ರೀತಿಯಾಗಿ ಚಟಪಟ ಅಂತ ಸಿಡಿಬೇಕು. ಯಾವುದೇ ಅಡುಗೆ ಮಾಡಬೇಕಾದ್ರೂ ಸಾಸಿವೆ ಸಿಡಿಬೇಕು, ಆವಾಗಲೇ ರುಚಿಯಾಗಿ ಬರೋದು ಸಾಂಬಾರು. ನೋಡಿ, ಇವಾಗ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿತಾ ಇದೆ ನೋಡಿ, ಈ ರೀತಿಯಾಗಿ. ಈಗ ಕರಿಬೇವು, 1 ಕಡ್ಡಿ ಕರಿಬೇವನ್ನ ಸೇರಿಸ್ಕೊಳ್ಳಿ ಒಗ್ಗರಣೆಗೆ. ನೋಡಿ, ಕರಿಬೇವು ಸಹ ಚಟಪಟ ಅಂತ ಸಿಡ್ದಾಗಿದೆ. ಈಗ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಸಹ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಬೇಕು, ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ, ಸಣ್ಣದಾಗಿ ಟೊಮ್ಯಾಟೊನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳಿ. ಈ ರೀತಿಯಾಗಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀವಿ. ಈ ರೀತಿಯಾಗಿ ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಎಲ್ಲವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಉಪ್ಪೆಲ್ಲ ಸೇರಿಸಿದ್ದೀವಲ್ಲ, ಟೊಮೊಟೊ ಚೆನ್ನಾಗಿ ಬೇಯುತ್ತೆ ನೋಡಿ. ಒಗ್ಗರಣೆಯಲ್ಲೇ ಚೆನ್ನಾಗಿ ಬೆಂದ್ಬಿಡಬೇಕು ಆ ಟೊಮೊಟೊ ಎಲ್ಲ, ಅಲ್ಲಿವರೆಗೂ ಟೊಮೊಟೊನ ಬೇಯಿಸ್ಕೊಬೇಕು. ಒಂದು 5 ನಿಮಿಷ ಅಷ್ಟು ಕಾಲ ಬೇಯಿಸ್ಕೊಳ್ಳಿ ಟೊಮೊಟೊನ, ಹೈ ಫ್ಲೇಮಲ್ಲೇ ಇಟ್ಕೊಂಡು. ನೋಡಿ, ಈ ರೀತಿಯಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಎಣ್ಣೆಯಲ್ಲಿ. ಇದೇ ರೀತಿ ಎಲ್ಲ ಅಡುಗೆಗೂ ಟೊಮೊಟೊ ಬೆಂದಾದ್ಮೇಲೆ ಅಡುಗೆ ಮಾಡ್ಕೊಬೇಕು ನಾವು. ನೋಡಿ, ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸ್ವಲ್ಪ ತಿರುಗಿಸ್ಕೊಡೋಣ. ಈಗ ಮೊಳಕೆ ಬರೆಸ್ಕೊಂಡಿದ್ವಲ್ಲ ಹುರುಳಿಕಾಳನ್ನೆಲ್ಲ ಒಂದು ದಿವಸಕ್ಕೆ ಮುಂಚೆನೇ ನೆನೆಯೋಕೆ ಹಾಕಬೇಕು. ಅದಾದಮೇಲೆ ಒಂದಿನ ಮೊಳಕೆ ಬರೆಸ್ಕೊಬೇಕು. ಮಾರನೇ ದಿನಕ್ಕೆ ಈ ರೀತಿಯಾಗಿ ಸಾರು ಮಾಡ್ಕೊಬೇಕು, ಆಗಲೇ ಮೊಳಕೆ ಬರೋದು.
ಪ್ರೊಸೀಜರ್ ಮೇಲೆ ಎಲ್ಲ ಮಾಡಿಕೊಂಡ್ರೇ ಕರೆಕ್ಟಾಗಿ ಈ ರೀತಿ ಮೊಳಕೆ ಬರೋದು. ಈಗ ನಾವು ಮಸಾಲೆನೇ ರುಬ್ಕೊಂಡಿದ್ದೀವಿ. ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, 1 ಸ್ಪೂನು ಗಸಗಸೆ ಇಲ್ಲ ಗೋಡಂಬಿ ಹಾಕಿ ಚೆನ್ನಾಗಿ ಮಸಾಲೆನ ರುಬ್ಕೊಂಡಿದ್ದೀವಿ. ಆ ಮಸಾಲೆನೂ ಸಹ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ 2 ಸ್ಪೂನಷ್ಟು 2 ರಿಂದ 3 ಸ್ಪೂನಷ್ಟು ನಾನು ಇಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೀವೆಷ್ಟು ಖಾರ ತಿಂತೀರೋ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ. ನೀವು ಖಾರ ಕಡಿಮೆ ತಿಂತೀರಂದರೆ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಮಸಾಲೆ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಸಾಲೆಗೆ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಬೇಯಕ್ಕೆ ಹಾಕಿ, ಇಲ್ಲ ಕುಕ್ಕರಲ್ಲಿ ಹಾಕಿ ವಿಸಿಲ್ ಬರಿಸ್ಬೋದು. ಕುಕ್ಕರಲ್ಲಿ 2 ವಿಸಿಲ್ ಬರೆಸಿದ್ರೆ ಸಾಕಾಗುತ್ತೆ, 2 ರಿಂದ 3 ವಿಸಿಲ್ ಅಷ್ಟು. ನೋಡಿ, ಇವಾಗ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿದ್ವಲ್ಲ ಕೊತ್ತಂಬರಿ, ಅದನ್ನು ಸಹ ಸೇರಿಸ್ಕೊಂಡು ಒಂದು 10 ರಿಂದ 20 ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರ್ತದೆ ಸಾರಂತೂ. ಯಾವುದೇ ಪದಾರ್ಥ ನಾವು ಮಾಡಬೇಕಂದ್ರೂ ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ನಾವು ಕುಕ್ಕರಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ ಟೇಸ್ಟು ಅಷ್ಟೊಂದು. ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋಣ ನಾವು. ನೋಡಿ, ಇವಾಗ ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. 10 ರಿಂದ 20 ನಿಮಿಷ ಕಾಲ ಬೇಯಬೇಕಿದು. ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಒಂದು 10 ನಿಮಿಷ ಕಾಲ ಸಣ್ಣ ಉರಿಯಲ್ಲಿ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಆಗ ಕರೆಕ್ಟಾಗಿ ಬೇಯುತ್ತೆ. ಆ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ತದನಂತರ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಸೇರಿಸ್ಕೊಳ್ಳೋಣ. ಹುಳಿ ಟೊಮಾಟೊನೂ ಸೇರಿಸ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಹುಣಸೆಹಣ್ಣು ರಸನ ನೆನೆಯಕ್ಕೆ ಹಾಕೊಳ್ಳೋಣ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಇವಾಗ ಒಂದು 10 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ನೋಡಿ ಆಲ್ಮೋಸ್ಟು ಆಗ್ತಾ ಬಂದಿದೆ. ನೋಡಿ, ಆವಾಗ ಹುಣಸೆಹಣ್ಣು ನೆನೆಯಕ್ಕೆ ಹಾಕ್ಕೊಂಡಿದ್ವಲ್ಲ, ಆ ಹುಣಸೆಹಣ್ಣು ರಸನ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಆಲ್ಮೋಸ್ಟ್ ಆಗಿದೆ ಅಂದರೆ ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಬರ್ತದೆ. ನೋಡಿ, ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಬಂದರೆ ಆಗಿದೆ ಅಂತ ಸಾಂಬಾರು. ನೋಡಿ, ಇವಾಗ ರುಚಿಕರವಾದ ಮೊಳಕೆ ಕಾಳು ಸಾರು ರೆಡಿ ಆಗ್ತಾ ಇದೆ. ಆ ಹುಣಸೆಹಣ್ಣು ರಸನೂ ಹಾಕಿದ್ವಲ್ಲ, ಅದನ್ನು ಚೆನ್ನಾಗಿ ಬೆಂದಾಗಿದೆ. ನೋಡಿ, ಇವಾಗ ರುಚಿಕರವಾದ ಮೊಳಕೆ ಕಾಳು ಸಾರು ಮುದ್ದೆಗೆ ಎಲ್ಲ
ರೆಡಿಯಾಗಿದೆ. ನೋಡಿ, ರುಚಿಕರವಾದ ಮೊಳಕೆ ಕಾಳು ಸಾರು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.